ವೆಲ್ಕಮ್ ಟು MCIT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾವಿವತ್ತು ನಮ್ಮ ಒನ್ ಆಫ್ ಅವರ್ ಬೆಸ್ಟ್ ಕಸ್ಟಮೈಸೇಷನ್ ಟೂಲ್ ಕಿಚನ್ ಮಾಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಕಿಚನ್ ಮಾಡ್ಯೂಲ್ ಕಿಚನ್ ಅಪ್ಲೈನ್ಸಸ್ ಮತ್ತು ಹೋಮ್ ಅಪ್ಲೈನ್ಸಸ್ಗೋಸ್ಕರನೇ ಡೆಡಿಕೇಟೆಡ್ ಆಗಿ ಮಾಡಿರುವಂಥ ಕಸ್ಟಮೈಸೇಷನ್ ಟೂಲ್. ಸೊ ಏನಾಗುತ್ತೆ ಕಿಚನ್ ಮಾಡ್ಯೂಲ್ ಕಸ್ಟಮೈಸೇಷನ್ ಟೂಲಲ್ಲಿ ಅಂತ ಹೇಳಿದ್ರೆ, ಸೊ ಕಿಚನ್ ಮಾಡ್ಯೂಲಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಒಂದು ಪ್ರಾಡಕ್ಟು 2 ಡಿಫ್ರೆಂಟ್ ಯೂನಿಟ್ಸಲ್ಲಿ ಸೇಲ್ ಆಗುತ್ತೆ ಅಥವಾ ಪರ್ಚೇಸ್ ಆಗುತ್ತೆ. ಲೈಕ್ ಒಂದು ಬಾಣಲಿ ಅಥವಾ ಒಂದು ಕಡಾಯಿ, ಒಂದು ಸ್ಪೂನ್ ಅಂತ ಬಂದರೆ ನಾವು ಎಂಡ್ ಟು ಎಂಡ್ ಕಸ್ಟಮರಿಗೆ ಪೀಸಸ್ ಅಲ್ಲಿ ಕೊಡ್ತೀವಿ. ರಿಟೇಲ್ ಅಥವಾ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಗೆ ಕೊಡುವಾಗ ನಾವು KG ಲೆಕ್ಕದಲ್ಲಿ ಸೇಲ್ ಮಾಡ್ತೀವಿ. ಈ ಥರ ಸಿನಾರಿಯೋಸ್, ತುಂಬ ಸಿನಾರಿಯೋಸ್ ನೋಡಿ ಆ ಥರ ಕ್ಲೈಂಟ್ಸ್ಗೆ, ಆ ಥರ ಬಿಸ್ನೆಸ್ಗೆ ಹೆಲ್ಪ್ ಆಗೋದಕ್ಕೋಸ್ಕರನೇ ಈ ಕಸ್ಟಮೈಸೇಷನ್ ಟೂಲ್ ಡೆವಲಪ್ ಮಾಡಿರೋದು. ಸೊ ಡಿಫಾಲ್ಟ್ ಟೈಲಲ್ಲಿ ಒಂದು ಸೊಲ್ಯೂಷನ್ ಇದೆ ವಿತ್ ಆಲ್ಟರ್ನೇಟಿವ್ ಯೂನಿಟ್ ಯೂಸ್ ಮಾಡೋ ಥರ. ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಸ್ಪೂನ್, ಸೊ ನೀವು ಇಲ್ಲಿ ಫಸ್ಟು ಪೀಸಸ್ ಅಂತ ತಗೊಂಡು ನೆಕ್ಸ್ಟು KG 2 ಯೂನಿಟ್ ಅಂತ ತಗೊಂಡ್ರೆ 10 kg is equal to 100 pieces, ಸಾರಿ 1000 ಪೀಸಸ್ ಅಂತ ಇಲ್ಲಿ ಸ್ಟ್ಯಾಂಡರ್ಡ್ ಬರೀಬೇಕಾಗುತ್ತೆ. ಬಟ್ ಇನ್ ಕಿಚನ್ ಅಪ್ಲೈನ್ಸಸ್ ಅಥವಾ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಆಲ್ ಟೈಮ್ ಸ್ಟ್ಯಾಂಡರ್ಡ್ ಆಗಿರಲ್ಲ ಇದು. ಸಮ್ ಟೈಮ್ಸ್ 1000 ಪೀಸಸ್ 10 kgನೂ ಬರ್ಬೋದು, ಅಥವಾ 1000 ಪೀಸಸ್ 9.5 kgನೂ ಬರ್ಬೋದು, 11.5 kgನೂ ಬರ್ಬೋದು. ಯಾವಾಗಲೂ ಸ್ಟ್ಯಾಂಡರ್ಡ್ ಇರಲ್ಲ ಯೂನಿಟ್ಸು. ಸೊ ಈ ಥರ ಕೇಸಸಲ್ಲಿ ಸುಮಾರು ನಮ್ಮ ಕ್ಲೈಂಟ್ಸು ಇಶ್ಯೂಸ್ ಫೇಸ್ ಮಾಡಿರೋದ್ರಿಂದ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ನಾವು ಕಸ್ಟಮೈಸ್ ಮಾಡಿರುವಂಥ ಟೂಲ್ ಇದು. ಸೊ ನಮ್ಮ ಟೂಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಡೆಮೋ ಸೇಲ್ಸ್ ಎಂಟ್ರಿನ ನಿಮಗೆ ಮಾಡಿ ತೋರಿಸ್ತೀನಿ. ಪಾರ್ಟಿ ನೇಮ್ ಸೆಲೆಕ್ಟ್ ಮಾಡ್ತೀರಾ ಆಸ್ ಯೂಶುವಲ್. ನೆಕ್ಸ್ಟು ನಾನೊಂದು ದೋಸಾ ಪ್ಯಾನ್ 2 kg ಅಂತ ಒಂದು ಐಟಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಜಸ್ಟ್ ಕ್ವಾಂಟಿಟಿ ಬರೀತಾ ಇದ್ದೀನಿ. ನಾನು ಇದನ್ನ ಬರೀ ಪೀಸಸ್ ಅಂತ ಮಾತ್ರ ಹಾಕಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. 1 ಪೀಸಸ್ ವೆಯ್ಟ್ ಕಾಲಮ್ ಅಂತ ಒಂದು ಕಾಲಮ್ ಕಸ್ಟಮೈಸ್ ಮಾಡಿದ್ದೀವಿ. ಇದನ್ನ ಸದ್ಯಕ್ಕೆ ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ. 1 ಪೀಸಸ್ ಈಸ್ ಈಕ್ವಲ್ ಟು 300 rupees ಅಂತ ಅನ್ಕೊಳ್ಳಿ. ಸೊ ಪರ್ ಪೀಸಸ್ ಈಸ್ 300 rupees. ಅಂಡ್ ಇಲ್ಲಿ ಒಂದು ರೇಟ್ ಕಾಲಮ್ ಇದೆ. ಈ ರೇಟ್ ಕಾಲಮು ಆಟೋ ಪಾಪ್ಯುಲೇಟೆಡ್ ಕಾಲಮು. ಇದು ನಿಮಗೆ ಇನ್ವಾಯ್ಸಲ್ಲಿ ಪ್ರಿಂಟ್ ಆಗಲ್ಲ. ಇದು ಬ್ಯಾಕ್ ಅಂಡ್ GST ರೆಗ್ಯುಲೇಷನ್ಸ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಇಟ್ಟಿರೋ ಒಂದು ಕಾಲಮು. ಇದನ್ನ ಇಗ್ನೋರ್ ಮಾಡ್ಬೋದು ನೀವು, ಡೈರೆಕ್ಟ್ಲಿ ಇಲ್ಲಿ ಬರುತ್ತೆ. ಸೊ ಈಗ ನಾನು ನಿಮಗೆ ಇನ್ವಾಯ್ಸ್ ಪ್ರಿಂಟ್ನ ತೋರಿಸ್ತೀನಿ. ಇನ್ವಾಯ್ಸ್ ಪ್ರಿಂಟ್ ನೋಡಿ, ದೋಸಾ ಪ್ಯಾನ್ 2 kg, HSN ಕಾಲಮು, ಕ್ವಾಂಟಿಟಿ, ರೇಟು, ಪರ್ ಪೀಸ್ ಈಸ್ 300 rupees, 300 rupees ಬಂದಿದೆ. ಓಕೆ, ಈಗ ಇದೇ ಇನ್ವಾಯ್ಸ್ ಅಲ್ಲಿ ನಾನು ಸೆಕೆಂಡ್ ಲೈನ್ ಐಟಮ್ನ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ಐಟಮ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಡಿಫ್ರೆನ್ಸ್ ಫೀಲ್ ಆಗೋಕ್ಕೋಸ್ಕರ. ದೋಸಾ ಪ್ಯಾನ್ 2 kg, ಕ್ವಾಂಟಿಟಿ 1 piece, ಬಟ್ ನಾನೀಗ ರೇಟ್ ಪೀಸಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, KG ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ಕೋತಾ ಇದ್ದೀನಿ. 2 kg ಅಂತ ವೆಯ್ಟ್ ಕಾಲಮ್ ಅಂದರೆ ಇಟ್ಸ್ ಓನ್ಲಿ KG ಅಂತಾನೆ ಕನ್ಸಿಸ್ಟ್ ಆಗುತ್ತೆ. 2 ಅಂತ ಕೊಡ್ತಾ ಇದ್ದೀನಿ. ಪರ್ KG ನಾನು 250 rupees ಅಂತ ಬರಿತೀನಿ. ಸೊ ಪರ್ KG ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ 2 × 250 500 ಅಂತ ಬಂತು. ಸೊ ನೀವು ಈಗ ಎರಡನ್ನೂ ನಾನು ಪ್ರಿಂಟ್ ಪ್ರಿವ್ಯೂ ತೋರಿಸಿದ್ರೆ ನಿಮಗೆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ದಿಸ್ ಈಸ್ ಫಸ್ಟ್ ಐಟಮ್ ನಾನು ಪೀಸಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ರೇಟ್ನ 300 ಪರ್ ಪೀಸ್ 300. ಸೆಕೆಂಡ್ ಐಟಮ್ನ ನಾನು ಒಂದೇ ಪೀಸು, ಬಟ್ ನಾನು 250 rupees ಪೀಸಸ್ ಮೇಲೆ ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ವೆಯ್ಟ್ ಮೇಲೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 × 250 ಈಸ್ 500. ಸೊ ನಿಮಗೆ GST ಬಾಟಮ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ನ ಪ್ರಿಂಟ್ ಮಾಡ್ಬೋದು. GST ಅನಾಲಿಸಿಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಪ್ರಿಪೇರ್ಡ್ ಬೈ, ವೆರಿಫೈಡ್ ಬೈ, ಆಥರೈಸ್ಡ್ ಸಿಗ್ನೇಟರಿ, ಎಲ್ಲ ಆಪ್ಷನ್ಸ್ ಇದೆ. ನಿಮ್ಮ ಲೋಗೋನ ಕೂಡ ನೀವು ಇಲ್ಲಿ ಪ್ರಿಂಟ್ ಮಾಡ್ಕೊಬೋದು. ಈ ಥರ ನಿಮಗೆ ವಿತ್ ಇನ್ವಾಯ್ಸ್ ಕಸ್ಟಮೈಸೇಷನ್ ನಿಮ್ಗೊಂದು ಕಿಚನ್ ಮಾಡ್ಯೂಲ್ ಟೂಲ್ ಸಿಗುತ್ತೆ. ಮತ್ತು ನೀವು ಐಟಮ್ದು ಇಮೇಜ್ನ ಕೂಡ ಚೆಕ್ ಮಾಡ್ಕೋಬೋದು, ಪ್ರಿಂಟ್ ಮಾಡ್ಬೋದು. ಅಂದರೆ ಡಿಫಾಲ್ಟ್ ಟೈಲಲ್ಲಿ ನಿಮಗೆ ಐಟಮ್ ಇಮೇಜ್ಗೆ ಯಾವುದೇ ಆಪ್ಷನ್ಸ್ ಇಲ್ಲ. ಸೊ ನಮ್ಮ ಕಸ್ಟಮೈಸೇಷನ್ ಟೂಲಲ್ಲಿ ದೇರ್ ಈಸ್ ಆಪ್ಷನ್. ಸೊ ನೀವು ಐಟಮ್ನ ಇನ್ವಾಯ್ಸ್ ಜನರೇಟ್ ಮಾಡೋವಾಗಲೇ ನೀವು ಐಟಮ್ದು ಇಮೇಜ್ನ ಚೆಕ್ ಮಾಡ್ಬೋದು. ಕ್ಲೈಂಟ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಲೈಕ್ ನೀವು ಇನ್ವಾಯ್ಸ್ ಮಾಡೋವಾಗಲೇ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ನೀವು ಇಮೇಜ್ ಹೇಗಿದೆ ಅಂತ ಇಲ್ಲಿ ವ್ಯೂ ಮಾಡ್ಕೋಬೋದು. ಬಟ್ ಇದನ್ನು ನೀವು ಬೈ ಮ್ಯಾನ್ಯಲಿ ಫೀಡ್ ಮಾಡಬೇಕಾಗತ್ತೆ. ಅದನ್ನು ನೀವು ನಿಮಗೆ ಲೈವ್ ಡೆಮೋ ಕೊಡುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಇಮೇಜ್ನ ಫೀಡ್ ಮಾಡೋದು ಅಂತ. ಆ್ಯಂಡ್ ನಾನು ಇಲ್ಲಿ ನಿಮಗೆ ಇದೇ ಇನ್ವಾಯ್ಸ್ನ ಕೊಟೇಶನ್ನ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೊಟೇಶನ್ ಅಂತ ಬಂದರೆ ನೀವು ಯಾವ್ದಾದ್ರು ಪಾರ್ಟಿಗೆ ಬಿಫೋರ್ ಇನ್ವಾಯ್ಸ್ ಕೊಟೇಶನ್ ಕಳಿಸೋವಾಗ ಆ್ಯಸ್ ಯೂಶುವಲ್ ನಿಮ್ಗೆ ಇನ್ವಾಯ್ಸ್ ಪ್ರಿಂಟ್ ಥರನೇ ಕೊಟೇಶನ್ ಫಾರ್ಮ್ಯಾಟ್ ಇರುತ್ತೆ. ಈ ಥರ ಇದ್ರ ಜೊತೆಗೆ ನೋಡಿ, ಫಸ್ಟ್ ಐಟಮು ಸೆಕೆಂಡ್ ಐಟಮ್ ಎರಡು ನೋಡ್ಕೊಳ್ಳಿ. ಇದೇ ಥರನೇ ಈ ಕೊಟೇಶನ್ನ ಪ್ರಿಂಟ್ ತೆಗೆಯೋದ್ರ ಜೊತೆಗೆ ಇಲ್ಲಿ ಇನ್ನೊಂದು ಬಟನ್ ಕೊಟ್ಟಿದ್ದೀವಿ, ಇಮೇಜ್ ಪ್ರಿಂಟ್ ಅಂತ. ಇದನ್ನು ಕ್ಲಿಕ್ ಮಾಡೋದ್ರಿಂದ ವಿತ್ ಐಟಮ್ ಇಮೇಜ್ ನೀವು ಆ ಕೊಟೇಶನ್ನ ಪಿನ್ ಮಾಡಿ ಕೊಡ್ಬೋದು, ಪ್ರಿಂಟ್ ತೆಗೆದು ಕೊಡ್ಬೋದು. ಇದೊಂದು ಬ್ಯೂಟಿಫುಲ್
ಆಕ್ಸೆಸ್ ನಮಗೆ ಸಿಗ್ತಾ ಇರೋದು ಈ ಟೂಲಿಂದ. ಸೊ ವಿತ್ ಇಮೇಜ್ ನೀವು ಕೊಟೇಶನ್ನ ಪ್ರಿಂಟ್ ತೆಗೆದು ಕೊಡ್ಬೋದು. ಸೊ ಇದು ಕಿಚನ್ ಮಾಡೆಲ್ ಕಸ್ಟಮೈಸೇಷನ್ ಟೂಲು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ಲೈವ್ ಡೆಮೋಗೋಸ್ಕರ ನಮ್ಮ ಎಕ್ಸಿಕ್ಯೂಟಿವ್ನ ಕಾಂಟ್ಯಾಕ್ಟ್ ಮಾಡಿ.